ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಅವರಿಗೆ ವಿದ್ಯಾಭ್ಯಾಸಕ್ಕೆ ನೀಡಿದ ಹಣವನ್ನು ಬರೋಡ ಸರ್ಕಾರವು ಮರುಪಾವತಿಗೆ ಕೇಳಿದಾಗ ಅಂಬೇಡ್ಕರ್ ಅವರು ಪ್ರತ್ಯುತ್ತರವಾಗಿ ಬರೆದ ಪತ್ರವನ್ನು ಇವತ್ತಿನ ದಿವಸ ನೋಡೋಣ. ದಿನಾಂಕ 9/12/1924. ಪ್ರೀತಿಯ ಶ್ರೀ ಪಂಡಿತ್, ತಮ್ಮ ದಿನಾಂಕ 6ರ ಪತ್ರಕ್ಕಾಗಿ ತುಂಬ ವಂದನೆಗಳು. ಅದರಲ್ಲಿರುವ ವಿಷಯವನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಿದ್ದೇನೆ. ಬರೋಡ ಸರ್ಕಾರದೊಂದಿಗಿನ ನನ್ನ ಹಿಂದಿನ ಪತ್ರ ವ್ಯವಹಾರವನ್ನು ತಾವು ಪರಾಮರ್ಶಿಸಿದರೆ ತನ್ನ ಮೇಲಿರುವ ಸರ್ಕಾರದ ಋಣವನ್ನು ಜ್ಞಾಪಿಸುವ ಅಗತ್ಯವಿರಲಿಲ್ಲ. ಏಕೆಂದರೆ ನನಗೂ ಬರೋಡ ರಾಜ್ಯಕ್ಕೂ ಇರುವ ಕಾನೂನು ಸಂಬಂಧಗಳು ಏನೇ ಇರಲಿ, ಸರ್ಕಾರ ನನಗಾಗಿ ವೆಚ್ಚ ಮಾಡಿರುವ ಹಣವನ್ನು ಕೊಡಲು ನಾನು ಬದ್ಧನಾಗಿದ್ದೇನೆ ಎಂದು ಹಲವಾರು ಬಾರಿ ಅವರಿಗೆ ನಾನು ಪತ್ರ ಬರೆದಿದ್ದೇನೆ. ನನ್ನನ್ನು ನಂಬಿ ಈಗ ನನ್ನಲ್ಲಿ ಹಣವಿದ್ದಿದ್ದರೆ ಒಂದು ಕ್ಷಣವೂ ವಿಳಂಬ ಮಾಡದೆ ಈ ಹೊಣೆಗಾರಿಕೆಯಿಂದ ಮುಕ್ತನಾಗುತ್ತಿದ್ದೆ. ನಾನು ಬರೋಡ ಸರ್ಕಾರ ನನ್ನನ್ನು ನೋಡಿಕೊಂಡಿರುವ ಕುರಿತಾಗಿ ಹೇಳಬೇಕಾದುದನ್ನು ಮುಕ್ತವಾಗಿ ಹೇಳಬೇಕೆಂದು ತವಕಿಸುತ್ತಿದ್ದೇನೆ. ಇದರ ಬಗ್ಗೆ ನಿಮಗೆ ಏನೇನೂ ಅರಿವಿಲ್ಲ. ನಾನು ಈಗಿರುವ ಪರಿಸ್ಥಿತಿಯಲ್ಲಿ ನನ್ನ ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ. ಹೀಗಿರುವಾಗ ಸಾಲದ ಕಡೆಗೆ ಕೊಡಲು ಹಣವಿಲ್ಲದಾಗಿದೆ. ನಾನು ಈಗ ಬೊಂಬಾಯಿಯಲ್ಲಿ ಸುಸ್ಥಿತಿಯಲ್ಲಿದ್ದೇನೆ. ನನ್ನ ಋಣಭಾರ ತೀರಿಸಲು ಯಾವುದೇ ತೊಂದರೆ ಇರುವಂತೆ ಕಾಣುವುದಿಲ್ಲ ಎಂದು ನೀವು ಹೇಳಿದ್ದೀರಿ. ಸುಸ್ಥಿತಿ ಎಂಬ ಪದಕ್ಕೆ ನಿಮ್ಮ ಅರ್ಥವೇನು ಎಂದು ತಿಳಿದುಕೊಳ್ಳುವುದು ತ್ರಾಸದಾಯಕವೇ ಆಗಿದೆ. ನಾನು ರಾಶಿಗಟ್ಟಲೆ ಸಂಪಾದಿಸುತ್ತಿದ್ದೇನೆಂದು ನೀವು ಅರಿತುಕೊಂಡಿದ್ದರೆ ಕ್ಷಮಿಸಿ. ನೀವು ಪೂರಾ ತಪ್ಪು ಅರಿತುಕೊಂಡಿದ್ದೀರಿ. ನಾನು ಕೆಲಸ ದೊರಕಿಸಿಕೊಳ್ಳಲು ಹೆಣಗುತ್ತಿರುವ ಒಬ್ಬ ಬ್ಯಾರಿಸ್ಟರ್ ಎಂಬುದನ್ನು ನೀವು ಮರೆತಿರುವಂತೆ ಕಾಣುತ್ತದೆ. ಮೊಟ್ಟ ಮೊದಲಿಗೆ ನನ್ನ ವೃತ್ತಿ ಶುರುವಾಗಿ ಕೇವಲ 1 ವರ್ಷವಾಗಿದೆ ಎಂಬುದು ಸತ್ಯ ಸಂಗತಿ. ಎರಡನೆಯದಾಗಿ, ಈ ವೃತ್ತಿಯಲ್ಲಿ ಜಾತಿ ಪೂರ್ವಗ್ರಹಗಳೆಲ್ಲ ಲಗಾಮಿಲ್ಲದೆ ಹಬ್ಬಿವೆ. ನನ್ನ ಮುನ್ನಡೆಯ ಪ್ರತಿ ಹೆಜ್ಜೆಯಲ್ಲೂ ಇದನ್ನು ಎದುರಿಸಬೇಕಾಗಿದೆ. ಈ ಹೋರಾಟ ನನ್ನ ಪಾಲಿಗೆ ಕಡು ಕಷ್ಟದಾಯಕವಾಗಿದೆ. ಹಾಗಾಗಿ ನಾನು ನಿಜವಾಗಿಯೂ ತಗ್ಗಿ ಬಗ್ಗಿ ನಡೆಯಬೇಕಾಗಿದೆ. ಸರ್ಕಾರ ನನಗಾಗಿ ಖರ್ಚು ಮಾಡಿರುವ ಹಣವನ್ನು ನಾನೆಷ್ಟೇ ಇಚ್ಛಿಸಿದರೂ ಹಿಂದಿರುಗಿಸಲಾಗದ ಪರಿಸ್ಥಿತಿಯಲ್ಲಿದ್ದೇನೆ. ಈ ನನ್ನ ಅಶಕ್ತತೆಯನ್ನು ಬರೋಡ ಸರ್ಕಾರದ ಹಿಂದಿರುಗಿಸುವ ಮನಸ್ಸಿಲ್ಲ ಎಂದು ಅರ್ಥೈಸಿಕೊಳ್ಳುವುದಾದರೆ, ತಮಗೆ ಇದರಿಂದ ಲಾಭವಾಗಲಿದೆ ಎನ್ನಿಸಿದರೆ ನ್ಯಾಯಾಲಯಕ್ಕೆ ಹೋಗಿ ಡಿಕ್ರಿ ಪಡೆದುಕೊಂಡು ಅದನ್ನು ಜಾರಿಗೊಳಿಸಿರಿ. ಈ ವಿಷಯ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದರೆ ತಮ್ಮ ಸಮುದಾಯ ವ್ಯಥೆಪಡುತ್ತದೆ ಎಂಬುದು ನಿಜವಿರಬಹುದು. ಇನ್ನೊಂದು ರೀತಿಯಾಗಿ ಯೋಚಿಸಿದಾಗ, ಬರೋಡ ಸರ್ಕಾರದೊಂದಿಗೆ ನಾನು ಹೇಗೆ ನಡೆದುಕೊಂಡಿದ್ದೇನೆ ಎಂಬುದು ಸಮುದಾಯಕ್ಕೆ ತಿಳಿದರೆ ಮೊಕದ್ದಮೆ ನಡೆಯುವಾಗ ತಿಳಿಯುತ್ತದೆ. ನನ್ನ ವಿಚಾರದಲ್ಲಿ ಅದೇ ತಲೆ ತಗ್ಗಿಸುವಂಥದ್ದೇನೂ ಇರುವುದಿಲ್ಲ ಎಂದು ನನಗೆ ಭರವಸೆ ಇದೆ. ಇನ್ನೊಂದು ರೀತಿ ಯೋಚಿಸಿದಾಗ, ನಿರೀಕ್ಷಿಸುವ ಮೊಕದ್ದಮೆಯನ್ನು ಅನುಸರಿಸಿ ಬರುವ ಕೆಸರೇರೆ ಚಾಟದಲ್ಲಿ ಸ್ವಲ್ಪ ಕೆಸರು ಮಹಾರಾಜರಿಗೆ ಮತ್ತು ಬರೋಡ ಸರ್ಕಾರಕ್ಕೆ ಮೆತ್ತಿಕೊಂಡು ಇಬ್ಬರೂ ಮುಜುಗರ ಪಡೆದುಕೊಳ್ಳಬೇಕಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಇದೆಲ್ಲವನ್ನು ತಪ್ಪಿಸಿದರೆ ಒಳ್ಳೆಯದು. ಇದನ್ನು ತಪ್ಪಿಸುವ ಒಂದೇ ದಾರಿ ಎಂದರೆ ಬರೋಡ ಸರ್ಕಾರ ನಾನು ಮರುಪಾವತಿ ಮಾಡುವ ಸ್ಥಿತಿ ಬರುವವರೆಗೂ ನನಗೆ ಸಮಯ ನೀಡುವುದು. ಬರೋಡ ಸರ್ಕಾರ ನನ್ನನ್ನು ಸಾಕಷ್ಟು ಚೆನ್ನಾಗಿ ಅರಿತಿಲ್ಲ ಎನಿಸುತ್ತದೆ. ಅವರಿಗೆ ನಾನೊಬ್ಬ ಚಾರಿತ್ರ್ಯವಂತ ಎಂದು ತೋರಿಸಿದ್ದೇನೆ. ನನ್ನಲ್ಲಿ ಸಾಕಷ್ಟು ನೈತಿಕ ಬಲ ಇಲ್ಲದಿದ್ದರೆ ನಾನು ಬರೋಡಕ್ಕೆ ಹಿಂದಿರುಗುತ್ತಿರಲಿಲ್ಲ. ಬ್ರಿಟಿಷ್ ಸೇವೆಗೆ ಸೇರಲು ನನಗೆ ಹಲವಾರು ಅವಕಾಶಗಳು ಬಂದವು. ಚಾರಿತ್ರ್ಯವಂತನಾಗಿಲ್ಲದಿದ್ದರೆ ಯಾರು ತಾನೇ ಅವನನ್ನು ನಿರಾಕರಿಸುತ್ತಿದ್ದರು. ಅವರಿಗೆ ನಾನೊಬ್ಬ ಸ್ವತಂತ್ರ ವ್ಯಕ್ತಿ ಎಂದು ಮಾತ್ರ ಗೊತ್ತು. ಆದರೆ ಚಾರಿತ್ರ್ಯವಂತ ವ್ಯಕ್ತಿ ಮಾತ್ರವೇ ಸ್ವತಂತ್ರವಾಗಿರಲು ಸಾಧ್ಯ ಎಂಬುದನ್ನು ಅವರು ಮರೆತಿರುತ್ತಾರೆ. ಅದು ಹಾಗಿರಲಿ. ಸರ್ಕಾರದ ಋಣ ಸಂದಾಯ ಮಾಡಬೇಕೆಂದು ನನಗೆ ತೀವ್ರಾಪೇಕ್ಷೆ ಇದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರೆಂದು ಭಾವಿಸುತ್ತೇನೆ. ಆದರೆ ಅದನ್ನು ನಾನು ತಕ್ಷಣ ಮಾಡಲಾಗದಿದ್ದರೆ ಅದಕ್ಕೆ ಕಾರಣ ನನ್ನಲ್ಲಿ ಹಣವಿರುವುದಿಲ್ಲ. ನನ್ನ ಪರಿಸ್ಥಿತಿ ಸ್ವಲ್ಪ ಉತ್ತಮಗೊಂಡರೆ ಹಣ ವಾಪಸಾತಿ ಪ್ರಾರಂಭಿಸುತ್ತೇನೆ. ಅದನ್ನು ನೀವು ನಂಬಬಹುದು. ಸದ್ಯಕ್ಕೆ ಇದಕ್ಕಿಂತ ಹೆಚ್ಚು ನಾನೇನು ಹೇಳಲಾರೆ ಅಥವಾ ಮಾಡಲಾರೆ. ನಾನು ವಾಪಸ್ಸು ಕೊಡಬೇಕಾಗಿರುವ ಹಣವನ್ನು ಬೊಂಬಾಯಿ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟು ಆ ಹಣದಲ್ಲಿ ವಿದ್ಯಾರ್ಥಿ ವೇತನ ಸ್ಥಾಪಿಸುವಂತೆ ಕೋರಿ ಬರೋಡ ಮಹಾರಾಜರ ಹೆಸರಿನಲ್ಲಿ ದಲಿತ ವರ್ಗದ ವಿದ್ಯಾರ್ಥಿಗಳಿಗೆ ನೀಡುವಂತೆ ಮಾಡಬೇಕೆಂದು ನನ್ನ ಉದ್ದೇಶವಾಗಿತ್ತು. ನಾನು ದಲಿತ ವರ್ಗಕ್ಕೆ ಸೇರಿದವನೆಂದು ಸರ್ಕಾರ ನನ್ನ ಮೇಲೆ ಹಣ ವೆಚ್ಚ ಮಾಡದೆ, ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಸರ್ಕಾರದ ಖಾಸಗಿ ಬಳಕೆಗಾಗಿ ಈ ಹಣ ಹೋಗಬಾರದು
ಬದಲಾಗಿ ದಲಿತ ವರ್ಗಗಳ ಸೌಲಭ್ಯಕ್ಕಾಗಿ ಇದು ಬಳಕೆಯಾಗಬೇಕು. ಆದರೆ ಸರ್ಕಾರ ವ್ಯಾಪಾರಿ ಮನೋಭಾವದಲ್ಲಿ ವರ್ತಿಸುತ್ತಿರುವುದರಿಂದ ಅದು ನನ್ನ ಯೋಜನೆಯನ್ನು ಮೆಚ್ಚುತ್ತದೆ ಎಂದು ನನಗನ್ನಿಸುವುದಿಲ್ಲ. ನೀವು ಯಾವ ಉದ್ದೇಶ ಇಟ್ಟುಕೊಂಡು ಬರೆದಿರುವಿರೋ ಅದನ್ನು ನಾನು ತಪ್ಪಾಗಿ ತಿಳಿದಿಲ್ಲ. ಹಾಗೆಯೇ ನನ್ನ ಉತ್ತರವು ನೀವು ತಪ್ಪಾಗಿ ತಿಳಿಯುವುದಿಲ್ಲ ಎಂದು ಭಾವಿಸಿದ್ದೇನೆ. ತಮ್ಮಿಂದ ಆಗೀಗ ಪತ್ರ ಬರುತ್ತಿರಲೆಂದು ಆಶಿಸುತ್ತಾ, ತಮ್ಮ ವಿಶ್ವಾಸಿ BR ಅಂಬೇಡ್ಕರ್.